ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಅದು ಸೆಕ್ಷನ್ ಬಿ ಬೇಕಾದ್ರೂ ಬರ್ಬೋದು, ಸೆಕ್ಷನ್ ಸಿ ಬೇಕಾದ್ರೂ ಬರ್ಬೋದು. ಸೊ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಪ್ರಕಾರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಲಾಸ್ಟ್ ಕ್ವಶನ್ ಪೇಪರ್ಸ್ ಅಲ್ಲಿ ಎಲ್ಲ ಏನೇನು ಕ್ವಶನ್ಸ್ ಇದೆ ಆ ಕ್ವಶನ್ಸ್ ಹೇಗೆ ಆನ್ಸರ್ಸ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೋಡಿ, ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್, ಇದು 2023 ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ ಕ್ವಶನ್. ಒಂದು ಕ್ವಶನ್ಸ್ ಏನಿದೆಪ್ಪ ಅಂದ್ರೆ, ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಪ್ರಮೋದ್ ಕಂಪನಿ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ, ಏನ್ ಪ್ರಿಪೇರ್ ಮಾಡೋಕೆ ಹೇಳಿದಾನೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಫಾರ್ ದಿ ಇಯರ್ ಎಂಡಿಂಗ್ 31st March 2022 ನಲ್ಲಿ ಪ್ರಿಪೇರ್ ಮಾಡಿ ಆಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013 ಅಂತ ಹೇಳಿದ್ದಾರೆ. ಸೊ ಈಗ ನಿಮಗೆ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಪ್ರಕಾರ ಪ್ರಿಪೇರ್ ಮಾಡಿ ಅಂತ ಕೇಳ್ತಾರೆ. ಬಟ್ ಆ ಪೇಪರ್ ಅಲ್ಲಿ ಕಂಪನೀಸ್ ಆಕ್ಟ್ ನ ಪ್ರಕಾರ ಪ್ರಿಪೇರ್ ಮಾಡಿ ಅಂತ ಕೇಳಿದ್ರು. ಏನೇನಿದೆ, ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಗೊತ್ತಿರಬೇಕು ನಿಮ್ಗೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ನೋಡಿ, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಕೊಟ್ಟಿದ್ದಾರೆ. ಇದು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಯಾವಾಗ್ಲೂ ಕೂಡ ಏನಪ್ಪಾ ಅಂದ್ರೆ, ಇದು ಇನ್ಕಮ್, ರೆವಿನ್ಯೂ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಈಸ್ ಎನ್ ಎಕ್ಸ್ಪೆನ್ಸಸ್, ಇದು ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಇದನ್ನ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು. ನೋಡಿ, ಅದರ್ ಇನ್ಕಮ್ ಅಂತ ಅವರೇ ಹೇಳಿದ್ದಾರೆ, ಅದು ಇನ್ಕಮ್ ಅಲ್ಲೇ ಬರೋದು, ಇನ್ಕಮ್ ಅಥವಾ ರೆವಿನ್ಯೂ ಅಂತ ಕರಿತೀವಿ. ನೋಡಿ, ಚೇಂಜಸ್ ಇನ್ ಇನ್ವೆಂಟರಿ ಇಟ್ ಈಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬರ್ತಕ್ಕಂಥದ್ದು. ಚೇಂಜಸ್ ಇನ್ ಇನ್ವೆಂಟರಿ ಈಸ್ ಎಕ್ಸ್ಪೆನ್ಸಸ್. ಚೇಂಜಸ್ ಇನ್ WIP ಅಂತ ಕೊಡ್ತಾರೆ. ಚೇಂಜಸ್ ಇನ್ WIP ಅಂದ್ರೆ ದಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅರ್ಥ, ಇದು ಕೂಡ ಎಕ್ಸ್ಪೆನ್ಸಸ್, ಹಾಗಾಗಿ ಎಕ್ಸ್ಪೆನ್ಸಸ್ ಅಂತ ತಗೊಳ್ತೀವಿ. ಫಿನಾನ್ಸ್ ಕಾಸ್ಟ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್, ಸೊ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಸೊ ಕಂಪನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಅಮಾರ್ಟೈಸೇಷನ್ ಅಂಡ್ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ಸ್ ಇದೆ, ದಟ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್ ಇರ್ತಕ್ಕಂಥದ್ದು. ಅದರ್ ಎಕ್ಸ್ಪೆನ್ಸಸ್ ಇದೆ, ಇಟ್ ಈಸ್ ಆಲ್ಸೋ ಅವರೇ ಹೇಳ್ತಾ ಇದ್ದಾರೆ, ಅದರ್ ಎಕ್ಸ್ಪೆನ್ಸಸ್ ಅಲ್ಲೇ ತಗೊಳ್ತೀವಿ. ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇದೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಇದು PBT ಆದ್ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ತಗೋಬೇಕು. PBT ಆದ್ಮೇಲೆ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು, ಆಮೇಲೆ ಎಕ್ಸ್ಪೆನ್ಸಸ್ ಅಂತ ತಗೋಬೇಡಿ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ವಶನ್ಸ್ ಅಲ್ಲಿ ಕೊಡ್ಬೋದು, ಕೊಡದೇನು ಕೂಡ ಇರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದ್ಮೇಲೆ ನೀವು ತಗೋಬೇಕು. ಸೊ ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ನೋಡಿ, ಈ ಒಂದು ಕ್ವಶನ್ಸ್ ನಾನು ಫಸ್ಟ್ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ, ಈಸಿ ಆಗಿದೆ ಅಂಡ್ ಫಾರ್ಮೆಟ್ ಪ್ರಕಾರ ಎಲ್ಲಾ ಇನ್ಫಾರ್ಮೇಶನ್ಸ್ ಇದೆ, ಯಾವುದೇ ಸಬ್ ಹೆಡಿಂಗ್ ಇಲ್ಲ. ಹಾಗಾಗಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಫಾರ್ಮೆಟ್ ಸಮೇತ ಈ ಒಂದು ಕ್ವಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಈ ಒಂದು ಕ್ವಶನ್ಸ್ ಅನ್ನ ತಗೊಂಡಿದ್ದೀನಿ. ಬಟ್ ನೀವು ಆನ್ಸರ್ಸ್ ಅನ್ನ ಬರೀಬೇಕಾದ್ರೆ ಹೆಡಿಂಗ್ ಅಂಡ್ ಸಬ್ ಹೆಡಿಂಗ್ ಅನ್ನ ಕಂಪಲ್ಸರಿ ಆಗಿ ತೋರಿಸಬೇಕಾಗುತ್ತೆ. ಯಾವ ತರ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ತಗೊಳ್ತೀರಾ ಅಂತ ಬಂದಾಗ ನಿಮಗೆ ಗೊತ್ತಿರಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೋದು ಎರಡೇ ಇನ್ಫಾರ್ಮೇಶನ್. ಒಂದು ರೆವಿನ್ಯೂ ಅಂದ್ರೆ ಇನ್ಕಮ್ ಬರುತ್ತೆ, ಇನ್ನೊಂದು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ರೆವಿನ್ಯೂನ ಎರಡು ತರ ಕ್ಲಾಸಿಫೈಡ್ ಮಾಡಿದೀವಿ. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಮತ್ತೆ ಅದರ್ ಇನ್ಕಮ್ ಅಂತ ಎರಡೇ ಇರೋದು. ಎಕ್ಸ್ಪೆನ್ಸಸ್ ಅಲ್ಲಿ 7 ಎಕ್ಸ್ಪೆನ್ಸಸ್ ಬರುತ್ತೆ. ಆ 7 ಎಕ್ಸ್ಪೆನ್ಸಸ್ ಅನ್ನ ಈ ಒಂದು ಕ್ವಶನ್ಸ್ ಅಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾವ್ದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಇದಕ್ಕೆ ಆನ್ಸರ್ಸ್ ಅನ್ನ ಮಾಡಬೇಕು ಅಂದ್ರೆ ಯಾವ ತರ ನೋಡಿ, ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್ ಒಂದು ಇನ್ನರ್ ಕಾಲಮ್ ಹಾಕೊಳ್ಳಿ, ಇನ್ನೊಂದು ಔಟರ್ ಕಾಲಮ್ ಹಾಕೊಳ್ಳಿ. ಸೊ ಎರಡು ಕೂಡ ಅಮೌಂಟ್ ಇರುತ್ತೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಬೇಕಾದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ, ರೆವಿನ್ಯೂ, ರೆವಿನ್ಯೂಸ್ ಅನ್ನ ತಗೋಬೇಕು. ರೆವಿನ್ಯೂ ಅಂದ್ರೂ ಅದೇ, ಅಥವಾ ಇದನ್ನ ನಾವು ಇನ್ಕಮ್ಸ್ ಅಂತ ಬೇಕಾದ್ರೂ ಕರಿಬಹುದು. ಸೊ ರೆವಿನ್ಯೂ ಅಥವಾ ಇನ್ಕಮ್ಸ್ ಯಾವ ತರ ಅದು ತಗೊಳ್ಳಿ, ಎರಡು ಒಂದೇ. ಫಸ್ಟ್ ನೀವು ತಗೋಬೇಕಾದ್ರೆ ರೆವಿನ್ಯೂಸ್ ಅನ್ನ ತಗೋಬೇಕು. ಸೊ ರೆವಿನ್ಯೂ ನಲ್ಲಿ ಎರಡು ತರ ರೆವಿನ್ಯೂ ಇರೋದು, ಎರಡೇ ರೆವಿನ್ಯೂ ಇರ್ತಕ್ಕಂಥದ್ದು. ಒಂದು ರೆವಿನ್ಯೂ ಫ್ರಮ್ ಆಪರೇಷನ್, ರೆವಿನ್ಯೂ ಫ್ರಮ್ ಆಪರೇಷನ್. ಏನಪ್ಪ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ, ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ, ದಟ್ ಈಸ್ ಸೇಲ್ಸ್. ನಿಮ್ಗೆ ಸೇಲ್ಸ್ ಮಾಡಿದಾಗ ಏನು ಇನ್ಕಮ್ ಬರುತ್ತಲ್ವಾ, ಅದನ್ನ ನಾವು ರೆವಿನ್ಯೂ ಅಂತ ಕರಿತೀವಿ. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿಬೇಕು. ಸೊ ರೆವಿನ್ಯೂ ನಲ್ಲಿ ಸೊ ನೀವು ತಗೋಬೇಕಾದ್ರೆ ಸೇಲ್ಸ್ ಅಂತ ಕೊಟ್ಟಿರ್ತಾರೆ ಕ್ವಶನ್ಸ್ ಅಲ್ಲಿ, ಸೇಲ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಗೊತ್ತಾಗಬೇಕು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಅರ್ಥ. ಸೊ ಇಲ್ಲಿ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ. ರೆವಿನ್ಯೂ ಫ್ರಮ್ ಆಪರೇಷನ್ 39,000 ಇದೆ. ಸೊ ಈ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಲ್ಲಿ ನೀವು ಏನಾದ್ರೂ ಡಿಡಕ್ಟ್ ಮಾಡ್ತೀರಾ ಅಂದ್ರೆ ಎರಡು ಇನ್ಫಾರ್ಮೇಶನ್ಸ್ ನ ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ. ಒಂದು ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ ಅಂತ ಕರಿತೀವಿ. ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ ಕೊಟ್ಟಿದ್ರೆ ನೀವು ಲೆಸ್ ಮಾಡ್ಕೊಂಡು ತಗೋಬೇಕು. ಇನ್ನೊಂದು
ಎಕ್ಸೈಸ್ ಡ್ಯೂಟಿ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ರೆ ನೀವು ಲೆಸ್ ಮಾಡ್ಕೊಂಡೇ ತಗೋಬೇಕಾಗುತ್ತೆ. ಇವೆರಡು ಪಾಯಿಂಟ್ ಇದಕ್ಕೆ ಬರೋದು, ಇನ್ಯಾವುದು ಬರಲ್ಲ. ಸೇಲ್ಸ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಸೇಲ್ಸ್ ರಿಟರ್ನ್ ಇದೆ, ಎಕ್ಸೈಸ್ ಡ್ಯೂಟಿ ಇದೆ, ನೀವು ಡಿಡಕ್ಟ್ ಮಾಡಿ ತಗೋಬೇಕು. ಬಟ್ ಈ ಕ್ವಶನ್ಸ್ ಅಲ್ಲಿ ಯಾವುದು ಕೂಡ ಸೇಲ್ಸ್ ರಿಟರ್ನ್ ಆಗಲಿ ಎಕ್ಸೈಸ್ ಡ್ಯೂಟಿ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಅವರ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಇನ್ಕಮ್. ರೆವಿನ್ಯೂ ಅಂದ್ರೆ ಇನ್ಕಮ್ ಆಗುತ್ತೆ. 39,000 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ, 39,000 ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಇಟ್ ಇಸ್ ಅನ್ ಇನ್ಕಮ್. ಫಸ್ಟ್ ಒನ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅನ್ನೇ ತಗೋಬೇಕು, ಹಂಗಂದ್ರೆ ಸೇಲ್ಸ್ ಅಂತ ಅರ್ಥ. ಬಟ್ ನೀವು ಸೇಲ್ಸ್ ಅಂತ ಬರೀಬಾರ್ದು, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತಾನೆ ಬರೀಬೇಕು. ಎರಡನೇದು ಬಂದು, ಈ ಸೇಲ್ಸ್ ಬಿಟ್ಟು ಇನ್ಯಾವುದೇ ತರದ ಇನ್ಕಮ್ ಬಂದ್ರೆ ನಿಮ್ಗೆ ಅದನ್ನ ಅದರ್ ಇನ್ಕಮ್ ಅಂತ ಕರಿಬೇಕು. ಅದರ್ ಇನ್ಕಮ್ ಅಂತ ಕರಿತೀವಿ. ಅದರ್ ಇನ್ಕಮ್ ಅಂದ್ರೆ ಈಗ ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ರಾಯಲ್ಟಿ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಎನಿಥಿಂಗ್ ರಿಸೀವ್ಡ್. ನಿಮ್ಮ ಬಿಸ್ನೆಸ್ಗೆ ಸೇಲ್ಸ್ ಬಿಟ್ಟು ಬೇರೆ ಮುಖಾಂತರ ಯಾವ್ದಾದ್ರು ಇನ್ಕಮ್ ಬರ್ತಾ ಇದೆ ಅಂದ್ರೆ ಅದನ್ನೆಲ್ಲ ನೀವು ಅದರ್ ಇನ್ಕಮ್ ಅಂತಾನೆ ಟ್ರೀಟ್ ಮಾಡಬೇಕು. ಸೊ ನಮ್ಗೆ ಇಲ್ಲಿ ಕ್ವಶನ್ಸ್ ಅಲ್ಲಿ ನೋಡಿ ಅದರ್ ಇನ್ಕಮ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಅವರೇ ಕೊಟ್ಬಿಟ್ಟಿದ್ದಾರೆ, 6,000 ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅದರ್ ಇನ್ಕಮ್ ಅಂತ ಡೈರೆಕ್ಟ್ ಆಗಿ ಕೊಟ್ರೆ ನೀವು ಡೈರೆಕ್ಟ್ ಆಗಿ ತಗೊಳ್ಳಿ. ಸೊ ಅದರ್ ಇನ್ಕಮ್ 6,000 ನಮ್ಗೆ ಅದರ್ ಇನ್ಕಮ್ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಅದರ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲ ಅಂದ್ರೆ ಅವ್ರು ಹೇಳಿರ್ತಾರೆ ರೆಂಟ್ ರಿಸೀವ್ಡ್ ಇದೆ, ರಾಯಲ್ಟಿ ರಿಸೀವ್ಡ್ ಇದೆ, ಇಂಟ್ರೆಸ್ಟ್ ರಿಸೀವ್ಡ್ ಇದೆ ಅಂತ ಹೇಳ್ತಾರೆ. ಹೇಳಿದ್ರೆ ನೀವು ತಗೋಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್ಸ್ ಡೈರೆಕ್ಟ್ ಆಗಿ ಫಾರ್ಮೆಟ್ ಯಾವ ತರ ಇದೆ ಅದೇ ತರನೇ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದರ್ ಇನ್ಕಮ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇನ್ಕಮ್ ಅಲ್ಲಿ ಇವೆರಡೇ ಬರ್ಬೇಕು, ಇನ್ ಯಾವುದು ಬರ್ಕೋಬಾರ್ದು. ರೆವಿನ್ಯೂ ಫ್ರಮ್ ಆಪರೇಷನ್ ಮತ್ತೆ ಅದರ್ ಇನ್ಕಮ್ ಇವೆರಡು ಮಾತ್ರ ತಗೊಳ್ಳಿ. ಸೊ ಈಗ ಈ ರೆವಿನ್ಯೂ ಫ್ರಮ್ ಆಪರೇಷನ್ ಮತ್ತೆ ಅದರ್ ಇನ್ಕಮ್ ಎರಡು ಟೋಟಲ್ ಮಾಡಿ ನಿಮ್ಗೆ ಬರ್ತಕ್ಕಂಥದ್ದು ಟೋಟಲ್ ರೆವಿನ್ಯೂ. ಟೋಟಲ್ ರೆವಿನ್ಯೂ ಅದನ್ನ ಎ ಅಂತ ಟ್ರೀಟ್ ಮಾಡಿ. ಟೋಟಲ್ ರೆವಿನ್ಯೂ ಎ ಈಗ 39,000 ಪ್ಲಸ್ 6,000. 39,000 ಪ್ಲಸ್ 6,000 ಮಾಡಿದ್ರೆ 45,000 ಸಿಗುತ್ತೆ. ಇದು ಟೋಟಲ್ ರೆವಿನ್ಯೂ ಅಂತ ಕರಿತೀವಿ. ಇದು ಫಸ್ಟ್ ಒನ್ ಎ, ಟೋಟಲ್ ರೆವಿನ್ಯೂ. ರೆವಿನ್ಯೂ ಫ್ರಮ್ ಆಪರೇಷನ್ ಮತ್ತೆ ಅದರ್ ಇನ್ಕಮ್ ಎರಡು ಟೋಟಲ್ ಮಾಡಿದ್ರೆ ಬರ್ತಕ್ಕಂಥದ್ದೇ ರೆವಿನ್ಯೂ, ಟೋಟಲ್ ರೆವಿನ್ಯೂ ಅಂತ ಕರಿತೀವಿ. ಎಲ್ಲ ಟೋಟಲ್ ರೆವಿನ್ಯೂ ಎ ಆದ್ಮೇಲೆ ನೆಕ್ಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕಾಗುತ್ತೆ. ಫಸ್ಟ್ ರೆವಿನ್ಯೂ ತಗೋಬೇಕು. ಎಲ್ಲ ರೆವಿನ್ಯೂ ತಗೊಂಡಾದ್ಮೇಲೆ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ತಗೊಳ್ಳಿ. ಎಕ್ಸ್ಪೆನ್ಸಸ್ ಅಲ್ಲಿ 7 ಮೈನ್ ಹೆಡ್ಡಿಂಗ್ ಹೇಳ್ತೀನಿ. ಆ 7 ಮೈನ್ ಹೆಡ್ಡಿಂಗ್ ಅನ್ನ ನೀವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ, ಒನ್ ಬೈ ಒನ್. ಮೊದಲನೇದು ಬಂದು ಎ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಒನ್ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಕ್ವಶನ್ಸ್ ಅಲ್ಲಿ ಹೀಗೆ ಕೊಟ್ಟಿರ್ತಾರೆ, ಏನು ಚೆಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಥವಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದು ಎಕ್ಸ್ಪೆನ್ಸಸ್, ಅದೇ ಮೈನ್ ಹೆಡ್ಡಿಂಗ್. ಅದ್ರಲ್ಲಿ ಯಾವುದೇ ಸಬ್ ಹೆಡ್ಡಿಂಗ್ ಬರಲ್ಲ. ನೋಡಿ ಇಲ್ಲಿ ಕ್ವಶನ್ಸ್ ಅಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ದಾರೆ, 24,500 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ನೀವು 24,500 ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ದಟ್ ಇಸ್ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಮೊದಲನೇ ಮೈನ್ ಹೆಡ್ಡಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ಪರ್ಚೇಸ್. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಕ್ವಶನ್ ಅಲ್ಲಿ ಪರ್ಚೇಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ತಗೊಳ್ಳೇಬೇಕು. ಈ ಒಂದು ಕ್ವಶನ್ಸ್ ಅಲ್ಲಿ ನೋಡಿದ್ರೆ ಪರ್ಚೇಸ್ ಕೊಟ್ಟಿದಾರ ಅಂತ ಹೇಳಿದ್ರೆ, ಎಲ್ಲಾದ್ರೂ ಪರ್ಚೇಸ್ ಕೊಟ್ಟಿದಾರಪ್ಪ ನೋಡಿ, ಎಲ್ಲೂ ಕೂಡ ಕ್ವಶನ್ಸ್ ಅಲ್ಲಿ ಪರ್ಚೇಸ್ ಇಲ್ಲ. ಹಾಗಾಗಿ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಕ್ವಶನ್ಸ್ ಅಲ್ಲಿ ಕೊಟ್ಟಿಲ್ಲ, ನಾನು ತಗೊಳ್ಳೋದಿಲ್ಲ. ಕೊಟ್ಟಿಲ್ಲ ಅಂದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ನಾನು ನಿಮ್ಗೆ ಫಾರ್ಮೇಟ್ ಪ್ರಕಾರ ತಿಳಿಸ್ಕೊಡ್ತಾ ಇದ್ದೀನಿ. ಪರ್ಚೇಸ್ ಕೊಟ್ಟಿದ್ರೆ ನೀವು ತಗೋಬೇಕು. ಮೂರನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮೂರನೇ ಎಕ್ಸ್ಪೆನ್ಸಸ್ ಯಾವುದು ಅಂತ ಹೇಳಿದ್ರೆ ಚೇಂಜಸ್ ಇನ್ ಇನ್ವೆಂಟರಿ. ಚೇಂಜಸ್ ಇನ್ ಇನ್ವೆಂಟರಿ. ಚೇಂಜಸ್ ಇನ್ ಇನ್ವೆಂಟರಿ ಆಫ್ ಫಿನಿಶ್ಡ್ ಗೂಡ್ಸ್, changes in inventory of finished goods, work in progress and stock in trade. ನೋಡಿ ಇದು ಫುಲ್ ಇರ್ತಕ್ಕಂಥದ್ದು ಮೂರನೇ ಪಾಯಿಂಟ್. ಚೇಂಜಸ್ ಇನ್ ಇನ್ವೆಂಟರಿ ಆಫ್ ಫಿನಿಶ್ಡ್ ಗೂಡ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಸ್ಟಾಕ್ ಇನ್ ಟ್ರೇಡ್. ನಿಮ್ಗೆ ಯಾವ್ದಾದ್ರು ಕೊಟ್ಟಿದಾರ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ನೋಡಿ, ಇಲ್ಲಿ ಚೇಂಜಸ್ ಇನ್ ಇನ್ವೆಂಟರಿ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಚೇಂಜಸ್ ಇನ್ ಇನ್ವೆಂಟರಿ 2,500 ಫಸ್ಟ್ ಇಲ್ಲಿ ತಗೊಳ್ತೀನಿ, 2,500. ಅದಾದ್ಮೇಲೆ ನೋಡಿ ಚೇಂಜಸ್ ಇನ್ WIP ಅಂತ ಕೊಟ್ಟಿದ್ದಾನೆ. WIP ಅಂದ್ರೆ
ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅರ್ಥ. ಅದು ಕೂಡ ಎಕ್ಸ್ಪೆನ್ಸಸ್. ನೀವು ಇದ್ರಲ್ಲೇ ಬೇಕಾದ್ರೆ ತಗೋಬಹುದು, ಇಲ್ಲ ಅದನ್ನ ಸಪರೇಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಒಂದು ಹೆಡ್ಡಿಂಗ್ ಮಾಡಿ ಚೇಂಜಸ್ ಇನ್ WIP. ಚೇಂಜಸ್ ಇನ್ WIP ಅಂತ ಕರಿತೀವಿ. ದಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅರ್ಥ. ಕೊಟ್ಟಿದಾರಪ್ಪ ಅಂದ್ರೆ 1500 ಕೊಟ್ಟಿದ್ದಾರೆ, ಅದು ಕೂಡ ಎಕ್ಸ್ಪೆನ್ಸಸ್ 1500. ಚೇಂಜಸ್ ಇನ್ WIP ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಅದನ್ನ ನಾವು ಚೇಂಜಸ್ ಇನ್ ಇನ್ವೆಂಟರಿ ಆಫ್ ಫಿನಿಶ್ಡ್ ಗೂಡ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಸ್ಟಾಕ್ ಇನ್ ಟ್ರೇಡ್ ಅಂತ ಕರಿತೀವಿ. ಯೂಶಲಿ ಇದಕ್ಕೆ ಈ ತರ ಕೊಡ್ಲಿಲ್ಲ ಅಂದ್ರೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರ್ತಾರೆ. ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ನ ಡಿಫರೆನ್ಸ್ ಅನ್ನ ನೀವು ಚೇಂಜಸ್ ಇನ್ ಇನ್ವೆಂಟರಿ ಅಂತ ತಗೋಬೇಕು. ಸೊ ಇಲ್ಲಿ ಅವರೇ ಚೇಂಜಸ್ ಇನ್ ಇನ್ವೆಂಟರಿ ಕೊಟ್ಟರು ಅಂತ ನಾವು ಡೈರೆಕ್ಟ್ ಆಗಿ ತಗೊಳ್ತೀನಿ. ಅದು 4ನೇ ಪಾಯಿಂಟ್ ಆಗಿರುತ್ತೆ. ದೆನ್ 5ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ನೋಡಿ, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂದ್ರೆ ಎಂಪ್ಲಾಯ್ಗೆ ಸಂಬಂಧಪಟ್ಟ ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಕೊಟ್ರೆ ನೀವು ಎಂಪ್ಲಾಯ್ ಬೆನಿಫಿಟ್ ಅಲ್ಲೇ ತಗೋಬೇಕು. ಲೈಕ್ ಸ್ಯಾಲರಿ ಆಗಲಿ, ವೇಜಸ್ ಆಗಲಿ, PF ಆಗಲಿ, ಎನಿಥಿಂಗ್ ರಿಲೇಟಿಂಗ್ ಟು ಎಂಪ್ಲಾಯ್ಸ್ ಬಗ್ಗೆ ಇದ್ರೆ ಎಂಪ್ಲಾಯ್ ಬೆನಿಫಿಟ್ ಅಲ್ಲಿ ತಗೋಬೇಕು. ಬಟ್ ಈ ಕ್ವಶನ್ಸ್ ಅಲ್ಲಿ ನೋಡಿದಾಗ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಅವರೇ ಮೈನ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ 2000 ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಮೈನ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ 2000 ಡೈರೆಕ್ಟ್ ಆಗಿ ಮೈನ್ ಹೆಡ್ಡಿಂಗ್ ಅನ್ನೇ ತಗೊಂಡಿರ್ತೀನಿ. ಇದು 5ನೇ ಪಾಯಿಂಟ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. 6ನೇ ಪಾಯಿಂಟ್ ಬಂದು ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್. ನೋಡಿ, ಡಿಪ್ರಿಸಿಯೇಷನ್ ಅಂದ್ರೆ ಟ್ಯಾಂಜಿಬಲ್ ಅಸೆಟ್ಗೆ ನಾವು ಡಿಪ್ರಿಸಿಯೇಷನ್ಸ್ ಅಂತ ಕರಿತೀವಿ. ಲೈಕ್ ಡಿಪ್ರಿಸಿಯೇಷನ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಅದು ಡಿಪ್ರಿಸಿಯೇಷನ್. ಗುಡ್ ವಿಲ್ ರಿಟರ್ನ್ ಆಫ್, ಪೇಟೆಂಟ್ ರಿಟರ್ನ್ ಆಫ್, ಕಾಪಿರೈಟ್ ರಿಟರ್ನ್ ಆಫ್. ಇನ್ ಇಂಟ್ಯಾಂಜಿಬಲ್ ಅಸೆಟ್ಗೆ ಇಂಟ್ಯಾಂಜಿಬಲ್ ಅಸೆಟ್ ಏನಾದ್ರು ಅಮೌಂಟೈಸ್ ರಿಟರ್ನ್ ಆಫ್ ಆಗಿದ್ರೆ ಅದನ್ನ ನಾವು ಅಮೌಂಟೈಸೇಷನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸ್ ಎಕ್ಸ್ಪೆನ್ಸಸ್ ಅನ್ನ ನೀವು ತಗೋಬೇಕು. ಇಲ್ಲಿ ಮೈನ್ ಹೆಡ್ಡಿಂಗ್ ಅವರೇ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಈಸ್ 3000 ಅಂತ ಮೈನ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಡೈರೆಕ್ಟ್ ಆಗಿ ನಾನು 3000 ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಅಂತ ತಗೊಳ್ತೀನಿ. ಅದಾದ್ಮೇಲೆ ನಿಮಗೆ ಬರ್ತಕ್ಕಂಥದ್ದು ಫಿನಾನ್ಸ್ ಕಾಸ್ಟ್. ನೋಡಿ, ಫಿನಾನ್ಸ್ ಕಾಸ್ಟ್ ಅಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಎರಡೇ ಬರೋದು. ಒಂದು ಇಂಟ್ರೆಸ್ಟ್ ಆನ್ ಲೋನ್ ಅಥವಾ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಥವಾ ಡೆಟ್ ಮೇಲೆ ಏನಾದ್ರು ಇಂಟ್ರೆಸ್ಟ್ ಕೊಟ್ರೆ ಅದು ಫಿನಾನ್ಸ್ ಕಾಸ್ಟ್ ಅಲ್ಲೇ ಬರ್ತಕ್ಕಂಥದ್ದು. ಕ್ವಶನ್ಸ್ ಅಲ್ಲಿ ಫಿನಾನ್ಸ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಅವರೇ ಕೊಟ್ಬಿಟ್ಟಿದ್ದಾರೆ 1000 ಮೈನ್ ಹೆಡ್ಡಿಂಗ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಮೈನ್ ಹೆಡ್ಡಿಂಗ್ ಅನ್ನೇ ತಗೋಬಹುದು. 1000 ಫಿನಾನ್ಸ್ ಕಾಸ್ಟ್ ಕೊಟ್ಟಿದ್ದಾರೆ. 1000 ಫಿನಾನ್ಸ್ ಕಾಸ್ಟ್ ಅವರೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಇನ್ನ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಲಾಸ್ಟ್ ಒನ್ ಅಂದ್ರೆ ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ ಅಂದ್ರೆ ನೋಡಿ, ಇಷ್ಟು ಮೈನ್ ಹೆಡ್ಡಿಂಗ್ಸ್ ಅಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನ ಬಿಟ್ಟು ಇನ್ಯಾವುದೇ ಎಕ್ಸ್ಪೆನ್ಸಸ್ ಕೊಡ್ಲಿ, ರೆಂಟ್ ಪೇಯ್ಡ್ ಆಗ್ಲಿ, ರಾಯಲ್ಟಿ ಪೇಯ್ಡ್ ಆಗ್ಲಿ, ಡಿವಿಡೆಂಡ್ ಪೇಯ್ಡ್ ಆಗ್ಲಿ, ಅಡ್ವರ್ಟೈಸ್ಮೆಂಟ್, ಎಲೆಕ್ಟ್ರಿಸಿಟಿ, ಕನ್ಸ್ಯೂಮಬಲ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್, ಎನಿ ಎಕ್ಸ್ಪೆನ್ಸಸ್ ಇನ್ಯಾವುದೇ ಕೊಟ್ರು ಎಲ್ಲದೂ ಕೂಡ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕಾಗುತ್ತೆ. ಬಟ್ ಈ ಕ್ವಶನ್ಸ್ ಅಲ್ಲಿ ನೋಡಿ, ಅದರ್ ಎಕ್ಸ್ಪೆನ್ಸಸ್ ಕೂಡ ಅವರೇ ಮೈನ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ, 500 ಕೊಟ್ಟಿದ್ದಾರೆ. ಹಾಗಾಗಿ ನಾನು ಡೈರೆಕ್ಟ್ ಆಗಿ 500 rupees ಅದರ್ ಎಕ್ಸ್ಪೆನ್ಸಸ್ ಅನ್ನ ತಗೊಳ್ತೀನಿ. ಸೊ ಇನ್ಯಾವ್ದರ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ, ಈಗ ಎಕ್ಸ್ಪೆನ್ಸಸ್ ಅನ್ನ ನೀವು ತಗೋಬೇಕು. ಒಂದು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಚೇಂಜಸ್ ಇನ್ ಇನ್ವೆಂಟರಿ, ಚೇಂಜಸ್ ಇನ್ WIP, ಅಥವಾ ಚೇಂಜಸ್ ಇನ್ ಇನ್ವೆಂಟರಿ ಎರಡು ಒಂದರಲ್ಲೇ ಕೊಡಬಹುದು ಅಥವಾ ಎರಡು ಬೇರೆ ಬೇಕಾದ್ರೆ ಕೊಡಬಹುದು. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್, ಫಿನಾನ್ಸ್ ಕಾಸ್ಟ್ ಅಂಡ್ ಅದರ್ ಎಕ್ಸ್ಪೆನ್ಸಸ್. ಇನ್ನ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಅನ್ನ ಬಿಟ್ಟಿದ್ರ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೀವು ಎಕ್ಸ್ಪೆನ್ಸಸ್ ಎಲ್ಲ ತಗೊಂಡಾದ್ಮೇಲೆ ಎಲ್ಲ ತಗೊಂಡಿರ್ಬೇಕು. ರೆವಿನ್ಯೂ ತಗೊಂಡಿದೀವಿ, ಕಾಸ್ಟ್ ಆಫ್ ಮೆಟೀರಿಯಲ್ ಆಯ್ತು, ಇನ್ಕಮ್ ತಗೊಂಡಿದೀವಿ, ಇನ್ವೆಂಟರಿ, WIP ಆಯ್ತು, ಫಿನಾನ್ಸ್ ಆಯ್ತು, ಎಂಪ್ಲಾಯ್ ಬೆನಿಫಿಟ್, ಡಿಪ್ರಿಸಿಯೇಷನ್, ಅದರ್ ಎಕ್ಸ್ಪೆನ್ಸ್ ಆಯ್ತು. ಇನ್ಕಮ್ ಟ್ಯಾಕ್ಸ್ ನಾವು ಲಾಸ್ಟ್ ಅಲ್ಲಿ ತಗೋಬೇಕು, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಲಾಸ್ಟ್ ಅಲ್ಲಿ ತಗೋಬೇಕು. ಇವೆರಡು ಬಿಟ್ಟು ಯಾವುದೇ ಇನ್ಫಾರ್ಮೇಶನ್ ಇದ್ರು ನೀವೆಲ್ಲ ತಗೊಂಡಿರ್ಬೇಕು. ಹಾಗಾಗಿ ಎಲ್ಲ ತಗೊಂಡಿದೀವಿ. ಈಗ ಎಲ್ಲ ಎಕ್ಸ್ಪೆನ್ಸಸ್ ನಾನು ಟೋಟಲ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಬಿ ಅಂತ ಕರಿತೀವಿ. ಈಗ ಎಲ್ಲ ಎಕ್ಸ್ಪೆನ್ಸಸ್ನೆಲ್ಲ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 24,000
ಇದು 35,000 ಇದೆ, ಇದು ಟೋಟಲ್ ಎಕ್ಸ್ಪೆನ್ಸಸ್ ಬಿ ಅಂತ ಕರಿತೀವಿ. ಈಗ ನೋಡಿ, ಟೋಟಲ್ ರೆವಿನ್ಯೂ ಎ 45,000 ಇದೆ, ಟೋಟಲ್ ಎಕ್ಸ್ಪೆನ್ಸಸ್ ಬಿ 35,000 ಇದೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ದಟ್ ಈಸ್ PBT ಅಂತ ಕರಿತೀವಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನ ತಗೋಬೇಕು. ಹೇಗೆ ಅಂದ್ರೆ ಎ ಮೈನಸ್ ಬಿ, ಟೋಟಲ್ ಎ ಮೈನಸ್ ಟೋಟಲ್ ಬಿ ಮಾಡಿ. ಅಂದ್ರೆ ಟೋಟಲ್ ಎ ಎಷ್ಟಿದೆಯಪ್ಪ 45,000 ಇದೆ, ಟೋಟಲ್ ಇ ಬಂದು 35,000 ಇದೆ. 45 ಮೈನಸ್ 35 ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು 10,000 ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. 10,000 ನಿಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆದ್ಮೇಲೆ ನೀವೇನ ಲೆಸ್ ಮಾಡಬೇಕು ಅಂದ್ರೆ, ಈಗ ನೀವು ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್. ನೋಡಿ, ಇನ್ಕಮ್ ಟ್ಯಾಕ್ಸ್ ನ ನೀವು ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ PBT ಆದ್ಮೇಲೆ ಲೆಸ್ ಮಾಡಬೇಕು, ಇಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಡಿ. ಈಗ ಕ್ವಶನ್ ಅಲ್ಲಿ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಎಷ್ಟಪ್ಪ 1,200 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ, ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆದ್ಮೇಲೆ ಲೆಸ್ 1,200 ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು. ಈಗ ಲೆಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಸೊ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, 10,000 ಅಲ್ಲಿ ಮೈನಸ್ 1,200 ಲೆಸ್ ಮಾಡಿದ್ರೆ ನಮ್ಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ, ನಮ್ಗೆ ಬರ್ತಕ್ಕಂಥದ್ದು 8,800 ಏನ್ ಸಿಗುತ್ತೆ. ದಿಸ್ ಇಸ್ ವಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ದಿಸ್ ಇಸ್ PAT ಅಂತ ಕರಿತೀವಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 8,800 ಸಿಗುತ್ತೆ. ಸೊ ಇಲ್ಲಿವರೆಗೂ ನೀವು ಆನ್ಸರ್ಸ್ ಅನ್ನ ಮಾಡಬೇಕು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ವರೆಗೂ ಮಾಡಬೇಕು. ಸೊ ಇದು ನಿಮ್ ಫಾರ್ಮ್ಯಾಟ್ ಇರೋದು ಹೀಗೆ. ರೆವಿನ್ಯೂ ಫಸ್ಟ್ ತಗೊಳ್ಳಿ, ರೆವಿನ್ಯೂ ಫ್ರಮ್ ಆಪರೇಷನ್ ಅಂಡ್ ಅದರ್ ಇನ್ಕಮ್ ಎರಡು ಕೂಡ ಟೋಟಲ್ ಮಾಡಿ ಟೋಟಲ್ ರೆವಿನ್ಯೂ ಸಿಗುತ್ತೆ. ಎಕ್ಸ್ಪೆನ್ಸಸ್ ಅಂತ ಬಂದ್ರೆ ಇಷ್ಟು ಹೆಡ್ಡಿಂಗ್ಸ್ ಅನ್ನ ಬರ್ಕೊಳ್ಳಿ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಚೇಂಜಸ್ ಇನ್ ಇನ್ವೆಂಟರಿ, ಚೇಂಜಸ್ ಇನ್ WIP ಅಂಡ್ ಎಂಪ್ಲಾಯ್ ಬೆನಿಫಿಟ್, ಡಿಪ್ರಿಸಿಯೇಷನ್, ಅಮೌಂಟೈಸೇಷನ್, ಫಿನಾನ್ಸ್ ಕಾಸ್ಟ್, ಅದರ್ ಎಕ್ಸ್ಪೆನ್ಸಸ್. ಇಷ್ಟು ಎಕ್ಸ್ಪೆನ್ಸ್ ನ ಟೋಟಲ್ ಮಾಡಿದ್ರೆ ನಿಮ್ಗೆ ಟೋಟಲ್ ಎಕ್ಸ್ಪೆನ್ಸಸ್ ಬಿ ಸಿಗುತ್ತೆ. ಸೊ ಟೋಟಲ್ ಎ ಇನ್ಕಮ್ ಇರುತ್ತೆ, ಟೋಟಲ್ ಬಿ ಬಂದು ಎಕ್ಸ್ಪೆನ್ಸ್ ಇರುತ್ತೆ. ಎ ಮೈನಸ್ ಬಿ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇರುತ್ತೆ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಿಮ್ಗೆ ಬರ್ತಕ್ಕಂಥದ್ದೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ನೋಡಿ, ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನ ನೀವು ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡಿ. ಓಕೆ, ನೀವು ಮುಂದಕ್ಕೆ ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಯಾವಾಗ ನೀವು ಮುಂದಕ್ಕೆ ಆನ್ಸರ್ ಮಾಡ್ಬೇಕು ಅಂದ್ರೆ, ಯಾವಾಗ ನೋಡಿ ಕ್ವಶನ್ಸ್ ಅಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ ಅಂದ್ರೆ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ವಶನ್ಸ್ ಅಲ್ಲಿ ಇದೆ ಅಂದ್ರೆ ನಿಮಗೆ ಗೊತ್ತಿರಬೇಕು ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದ್ಮೇಲೆನೆ ನೀವು ತಗೋಬೇಕು. ಅದಕ್ಕೂ ಮುಂಚೆ ಎಲ್ಲೂ ತಗೊಳಕ್ ಹೋಗ್ಬೇಡಿ. ನಿಮ್ಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದ್ರೆ ನಿಮಗೆ ಟೋಟಲ್ 8,800 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದಿದೆ. ಈ ಪ್ರಾಫಿಟ್ ಅನ್ನ ಇಬ್ಬರಿಗೆ ಕೊಡಬೇಕು. ಒಂದು ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ, ಓನರ್ಸ್. ಇನ್ನೊಂದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ, ಮೈನಾರಿಟೀಸ್. ಇಬ್ಬರಿಗೂ ಹಂಚ್ಬೇಕು. ಹಾಗಾಗಿ ನೀವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದಾದ್ಮೇಲೆ ಒಂದು ನೀವೇನ್ ಮಾಡಿದ್ರೆ ಓನರ್ಸ್ ಫಂಡ್ ಅಂತ ತಗೊಳ್ಳಿ, ಅಥವಾ ಬ್ರಾಕೆಟ್ ಅಲ್ಲಿ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಓನರ್ಸ್ ಫಂಡ್ ಅಥವಾ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಒಂದು ಪಾಯಿಂಟ್ ಬರ್ಕೊಳ್ಳಿ. ಅದಾದ್ಮೇಲೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಸೊ ಇವೆರಡು ಪಾಯಿಂಟ್ ಗೊತ್ತಿರಬೇಕು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದ್ಮೇಲೆ ಆ ಪ್ರಾಫಿಟ್ ಅನ್ನ ಇಬ್ಬರಿಗೆ ಶೇರ್ ಮಾಡಬೇಕು. ಒಂದು ಓನರ್ಸ್ಗೂ ಕೊಡಬೇಕು, ಇನ್ನೊಂದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕೊಡಬೇಕು. ಇವರಿಬ್ಬರಲ್ಲಿ ಒಬ್ರದ್ದು ಕೊಟ್ಟಿರ್ತಾರೆ, ಇಲ್ಲ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಇಲ್ಲ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಈಗ ನನ್ನ ಹತ್ರ ಇರೋದು 8,800 ಪ್ರಾಫಿಟ್ ಇದೆ, ಇವರಿಬ್ಬರಿಗೂ ಹಂಚಬೇಕು. ನಾನು ಕೊಡಬೇಕು ಅಂದ್ರೆ ಯಾರ್ದನ್ನ ಒಬ್ರು ಇನ್ಫಾರ್ಮೇಶನ್ ಕೊಡಬೇಕು. ಈಗ ನೋಡಿ, ಕ್ವಶನ್ಸ್ ಅಲ್ಲಿ 4,000 ಅಮೌಂಟ್ ಕೊಟ್ಟಿದ್ದಾನೆ. ಇದು ಯಾರಿಗೆ ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ಗೆ 4,000 ಕೊಡಿ ಅಂತ ಹೇಳಿದ್ದಾನೆ. ಹಾಗಾಗಿ 8,800 ಅಲ್ಲಿ ನಾನು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ಗೆ 4,000 ಅನ್ನ ಕೊಟ್ರೆ, 8,800 ಅಲ್ಲಿ 4,000 ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕೊಟ್ರೆ ಈಗ ನನ್ನ ಹತ್ರ ಎಷ್ಟು ಪ್ರಾಫಿಟ್ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೆ? ಇನ್ನ 4,800 ನನ್ನ ಹತ್ರ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೆ. ಆ ಬ್ಯಾಲೆನ್ಸ್ ಅಮೌಂಟ್ ಓನರ್ಸ್ ಫಂಡ್ ಅಂತ ಕರಿತೀವಿ. ಅದು ಓನರ್ಸ್ಗೆ ಕೊಡ್ತಕ್ಕಂಥದ್ದು ಬ್ಯಾಲೆನ್ಸ್ ಫಿಗರ್ ಅಂತ ಕರಿತೀವಿ.
ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಥವಾ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನೋದು ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಮಾತ್ರನೇ ನೀವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದ್ಮೇಲೆ ಇವೆರಡು ಪಾಯಿಂಟ್ ಅನ್ನ ಬರೀಬೇಕು. ಒಂದು ಓನರ್ಸ್ ಫಂಡ್, ಇನ್ನೊಂದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಅವ್ರಿಗೆ ಅಷ್ಟು ಕೊಡಿ. ಔಟ್ ಆಫ್ PAT ನಲ್ಲಿ 4000 ಅವ್ರಿಗೆ ಕೊಟ್ರೆ ಇನ್ನ ಬ್ಯಾಲೆನ್ಸ್ ಉಳ್ಕೊಳ್ತಕ್ಕಂಥದ್ದು 4800 ಓನರ್ಸ್ ಫಂಡ್ ಅಥವಾ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 6 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ಸೊ ಹಾಗಾಗಿ ಇಷ್ಟು ನಿಮ್ಮ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರ್ತಕ್ಕಂಥದ್ದು. ಇದು 2023 ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ಒಂದು ಕ್ವಶನ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.